ನಮಸ್ಕಾರ. ಮೇಷರಾಶಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಇಂದು ಹೊಸ ವಿಷಯವೆಂದರೆ ಖರ್ಚಿನ ಪರಿಸ್ಥಿತಿ ಮತ್ತು ಅಪಾಯದ ಪರಿಸ್ಥಿತಿ. ಈ ಖರ್ಚು ಮತ್ತು ಅಪಾಯ ಎರಡು ಮೇಷರಾಶಿಯ ಮೇಲೆ ಬರುತ್ತಿವೆ. ಏಕೆಂದರೆ ಈ ತಿಂಗಳೊಳಗೆ ಶನಿಯು ಹಿಮ್ಮೆಟ್ಟಲು ಸಿದ್ಧವಾಗಿದೆ. ದಿನಾಂಕವನ್ನು ಘೋಷಿಸಲಾಗಿದೆ ಮತ್ತು ಜುಲೈ 26ರಂದು ಶನಿಯ ಹಿಮ್ಮೆಟ್ಟುವಿಕೆ ಮೇಷರಾಶಿಗೆ ಏನನ್ನು ಸೂಚಿಸುತ್ತದೆ? ಸಾಡೆ ತನ್ನ ಉತ್ತುಂಗದಲ್ಲಿದ್ದಾಗ ಇದನ್ನು ಪರಿಗಣಿಸಬೇಕು. ಈ ಸಮಯದಲ್ಲಿ ಶನಿಯ ಅತ್ಯಂತ ಅಪಾಯಕಾರಿ ಸಾಡೆ ನಡೆಯುತ್ತಿರುವ ವಿಶ್ವದ ಏಕೈಕ ರಾಶಿ ಇದು. ಮತ್ತು ಎರಡನೆಯದಾಗಿ ರಾಹುವನ್ನು ನೋಡಿ. ಗ್ರಹಗಳು ಮತ್ತು ಕೇತು 5ನೇ ಮತ್ತು 11ನೇ ಮನೆಗಳಲ್ಲಿ ಚಲಿಸುತ್ತಿದ್ದಾರೆ ಮತ್ತು ಈ 5ನೇ ಮನೆಯಿಂದ ಶನಿ 8ನೇ ಮನೆಯಲ್ಲಿದ್ದಾರೆ. ನಾವು ಭಗವಾನ್ ಭವನನ್ನು ನೋಡಿದಾಗ ಅದು ಖರ್ಚು ಮತ್ತು ಅಪಾಯ ಎರಡನ್ನು ಸೃಷ್ಟಿಸುತ್ತದೆ. ಶನಿಯು ಕಾಲುಗಳಿಗೆ ಗಾಯ, ಅತಿಯಾದ ಖರ್ಚು, ಅನಗತ್ಯ ಓಡಾಟ, ಆನ್ಲೈನ್ ವಂಚನೆ, ಮನಸ್ಸಿನಲ್ಲಿ ನಿರಾಶೆ, ದೇಹದಲ್ಲಿ ಸೋಮಾರಿತನ, ಕೆಲಸ ಮಾಡಲು ಇಷ್ಟವಿಲ್ಲದಿರುವುದು ಮತ್ತು ಒಂಟಿಯಾಗಿ ಕುಳಿತು ನಕಾರಾತ್ಮಕ ಆಲೋಚನೆಗಳನ್ನು ಯೋಚಿಸುವುದು ಅಥವಾ ಅಳುವುದು ಮುಂತಾದ ಭಾವನೆಗಳನ್ನು ಉಂಟು ಮಾಡುತ್ತದೆ. ಈಗ ನೀವು ನಿಮ್ಮ ಮಾತು ಹೆಚ್ಚು ಅನುಕೂಲಕರವಾಗಿಲ್ಲ ಎಂದು ಗಮನ ಹರಿಸಬೇಕು. ನಿಮ್ಮ ಮಾತು ಸುಧಾರಿಸಬೇಕು ಮತ್ತು ಈ ಮಾತು ಸುಧಾರಿಸಿದಾಗ ನಿಮ್ಮ ಅಪಾಯಗಳು ಕಡಿಮೆಯಾಗುತ್ತವೆ. ಮೇಷರಾಶಿಯವರು ಪ್ರಸ್ತುತ ಪಾಪಕರ್ತರಿ ಯೋಗದ ಮಧ್ಯದಲ್ಲಿದ್ದಾರೆ ಎಂದು ನೀವು ಗಮನಿಸಬಹುದು. ಅದು ಸಿಲುಕಿಕೊಂಡಿದೆ. ಈಗ ಅಂತಹ ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಹೇಳಲು ಸಾಧ್ಯವಿಲ್ಲ. ಚಿಂತಿಸಬೇಡಿ, ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತದೆ ಏಕೆಂದರೆ ನೀವು ಚಿಂತಿಸಬೇಡಿ ಎಂದು ನಾವು ಯಾವ ಮುಖದಿಂದ ಹೇಳುತ್ತೇವೆ? ಅದು ಹಾಗೇ ಅಲ್ಲ. ನಿಮ್ಮ ಎಲ್ಲ ಕೆಲಸಗಳು ನಡೆಯುತ್ತವೆ. ಇದೀಗ ಶನಿ ಮತ್ತು ಮಂಗಳನ ಪಾಪ ಸಂಯೋಜನೆಯಿಂದಾಗಿ ಬಹಳ ದೊಡ್ಡ ಸವಾಲು ಉದ್ಭವಿಸುತ್ತಿದೆ. ಈ ವಿಚಿತ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ. 5ನೇ ಕೇತು ಮತ್ತು ಈ ಖರ್ಚು ಮತ್ತು ಅಪಾಯದ ಪರಿಸ್ಥಿತಿ ಡಿಸೆಂಬರ್ 11ರವರೆಗೆ ಶನಿಯ ದೃಷ್ಟಿಯಿಂದಾಗಿ ಇರುತ್ತದೆ ಮತ್ತು ಈ ಗ್ರಹ ಮಂಗಳವು ಆಗಸ್ಟ್ 2ರಂದು ಶೀಘ್ರದಲ್ಲೇ ಬದಲಾಗುತ್ತದೆ ಮತ್ತು ಆಗಸ್ಟ್ 2ರವರೆಗೆ ಅದು ತನ್ನ ಸ್ಥಾನದಲ್ಲೇ ಉಳಿಯುತ್ತದೆ. ಅವರ ಚಟುವಟಿಕೆಗಳು ಏನೇ ಇರಲಿ, ಅವರ ಸ್ವಭಾವ ಏನೇ ಇರಲಿ, ಅದು ಮಂಗಳನಿಂದ ಪ್ರತಿಫಲಿಸಲ್ಪಡುತ್ತದೆ. ಶೌರ್ಯದ ಮನೆಯಲ್ಲಿ ಮಂಗಳ ಬಂದ ತಕ್ಷಣ ಮಂಗಳವು ಅನೇಕ ಗುಣಗಳನ್ನು ಹೊಂದಿರುತ್ತದೆ. ಮೊದಲನೆಯದಾಗಿ ಅದು ಶೌರ್ಯದ ಅಂಶ ಮತ್ತು ಮೇಷರಾಶಿಯ ಅಧಿಪತಿಯಾಗಿರುತ್ತದೆ ಮತ್ತು ಇದರ ಹೊರತಾಗಿ ಇಲ್ಲಿ ಕುಳಿತುಕೊಳ್ಳುವುದರಿಂದ ಅದು ನಿಮ್ಮ ಅದೃಷ್ಟವನ್ನು ಹರಳಿಸುತ್ತದೆ ಮತ್ತು ಹರಳಿಸುತ್ತದೆ. ಇದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ನಿಮ್ಮನ್ನು ಒತ್ತಾಯಿಸುತ್ತದೆ. ಈಗ ಇಲ್ಲಿ ಇನ್ನೂ 2 ವಿಷಯಗಳನ್ನು ನೋಡಿ. ಅದು ಬಹಳ ಮುಖ್ಯ. ಈ ಮನೆ ನಿಮ್ಮ ಅದೃಷ್ಟದ ಸ್ಥಳ. ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಮಾತ್ರ ನೋಡುತ್ತಾನೆ. ನನ್ನ ಅದೃಷ್ಟ ಹೇಗಿದೆ, ನನ್ನ ಅದೃಷ್ಟ ಹೇಗಿದೆ? ವಿಧಿಯ ಮನೆಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುವ ಗ್ರಹ ಶನಿಯೂ ಸಹ ಈ ಸ್ಥಳವನ್ನು ನೋಡುತ್ತಾನೆ. ಮಂಗಳ ಗ್ರಹವು ಅದರ ದೃಷ್ಟಿ ಇದೆ. ಮಂಗಳ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸಿದ ನಂತರವೂ ನಾವು ಇಲ್ಲಿ ನಮ್ಮ ನೋಟವನ್ನು ಬಿಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು 180 ಡಿಗ್ರಿ ನೋಟದವಾಗಿದೆ. ಇದು ಮಾರಕ ನೋಟ. ಮಾರಕ ನೋಟವನ್ನು ಖರ್ಚು ಮತ್ತು ಅಪಾಯಕಾರಿ ಪರಿಸ್ಥಿತಿ ಎಂದು ಸಾಂಕೇತಿಕವಾಗಿ ವಿವರಿಸುವ ಮೂಲಕ ನಾವು ನಮ್ಮ ಜವಾಬ್ದಾರಿಗಳನ್ನು ಪೂರೈಸುತ್ತೇವೆ. ಅಪಾಯ ಎಂಬ ಶಬ್ದಕ್ಕೆ ಹಲವು ಅರ್ಥಗಳಿವೆ. ಚಾಲನೆ ಮಾಡುವಾಗ, ಈಜಾಡುವಾಗ, ಯಂತ್ರೋಪಕರಣಗಳ ಮೇಲೆ ಕೆಲಸ ಮಾಡುವಾಗ, ನಿಮ್ಮ ಸಂಭಾಷಣೆಗಳು, ನಡವಳಿಕೆ, ಆಲೋಚನೆಗಳು, ನಡವಳಿಕೆ ಮತ್ತು ಕೆಲಸದ ಶೈಲಿಯ ಸಂಯೋಜಿತ ಪರಿಹಾರ ಅಥವಾ ಸಾರಾಂಶವನ್ನು ಇಲ್ಲಿ ಒದಗಿಸಲಾಗಿದೆ. ಚರ್ಚೆಯು ಇದನ್ನು ಅಪಾಯಕಾರಿ ಪರಿಸ್ಥಿತಿ ಎಂದು ಉಲ್ಲೇಖಿಸುವ ಮೂಲಕ ಮುಕ್ತಗೊಳ್ಳುತ್ತದೆ. ಆದ್ದರಿಂದ ಸಾಕಷ್ಟು ನಿಯಂತ್ರಣವನ್ನು ಬಳಸಬೇಕಾಗುತ್ತದೆ ಏಕೆಂದರೆ ವೆಚ್ಚಗಳು ಉಂಟಾಗುತ್ತವೆ. 100 ರು ವೆಚ್ಚದ ಕೆಲಸಕ್ಕೆ ನೀವು ಸಾವಿರಾರು ಖರ್ಚು ಮಾಡುತ್ತಿದ್ದೀರಿ. ಸಾವಿರಾರು ಖರ್ಚು ಮಾಡುವುದು ಸಮಸ್ಯೆಯಲ್ಲ, ಇದು ವಿಳಂಬಕ್ಕೂ ಕಾರಣವಾಗುತ್ತಿದೆ. ನಿಮ್ಮ ಕೆಲಸ ಹಾಳಾಗುತ್ತಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಯುತ್ತಿಲ್ಲ. ಇದೆಲ್ಲವೂ ಮೇಷರಾಶಿಯ ಪರಿಸ್ಥಿತಿಯಿಂದಾಗಿ. ಈಗ ಹೊಸ ಸಮೀಕರಣವಿದೆ ನೋಡಿ. ಸೂರ್ಯ ಮತ್ತು ಗುರು ಇಲ್ಲಿ ಮಂಗಳನತ್ತ ನೋಡುತ್ತಿಲ್ಲ. ಮಂಗಳ ಇಲ್ಲಿಯೂ ನಿಮ್ಮನ್ನು ನೋಡುವುದಿಲ್ಲ. ಈ 3 ಗ್ರಹಗಳ ನೋಟವು ನಿಮ್ಮ ರಾಜ್ಯ ಮನೆತನದ ಮೇಲೆ ಇದೆ. ನಿಮ್ಮ ಕೆಲಸ ಇರುವುದು ಇಲ್ಲಿಯೇ, ನಿಮ್ಮ ಪ್ರಗತಿ ಇರುವುದು ಇಲ್ಲಿಯೇ.
ನಿಮ್ಮ ತಂದೆಯ ಸ್ಥಾನವೂ ಇಲ್ಲೇ ಇರುತ್ತದೆ. ನಿಮ್ಮ ಸಾಮಾಜಿಕ ಸ್ಥಾನಮಾನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದು ಗುರುವಿನ ಅಮೃತದಂತಹ ಅಂಶದ ಶುಭ ಅಂಶವಾಗಿದೆ. ನೀವು ಫಲಿತಾಂಶಗಳನ್ನು ಪಡೆಯುತ್ತಿದ್ದೀರಿ. ಆದ್ದರಿಂದ ಯಾವುದೇ ಗ್ರಹವು ನಿಮ್ಮನ್ನು ಖರ್ಚು ಮತ್ತು ಅಪಾಯದ ಸಂದರ್ಭಗಳಿಂದ ರಕ್ಷಿಸುತ್ತಿದ್ದರೆ ನಿಮ್ಮನ್ನು ರಕ್ಷಿಸುವುದು ಗುರು. ಗುರುವು ಇಲ್ಲಿಯೇ ಸಾಗಣೆಯಲ್ಲಿ ಬಂದಾಗ ಲಕ್ಷಾಂತರ ದೋಷಗಳನ್ನು ನಿವಾರಿಸುವ ಗುರು ಮಾತ್ರ ಎಲ್ಲ ಕಡೆಯಿಂದಲೂ ರಕ್ಷಿಸುತ್ತಾನೆ. ಆದ್ದರಿಂದ ಗುರುವು ಧರ್ಮ, ಗುರುವು ಜ್ಞಾನ. ಗುರುವಿನ ಸ್ವಂತ ಜ್ಞಾನವು ಅದರ ಉತ್ತುಂಗದಲ್ಲಿದೆ. ಅದು ನಿಮಗೆ ನಾಗರಿಕ ಮತ್ತು ಸುಸಂಸ್ಕೃತ ರೀತಿಯಲ್ಲಿ ಹೊಸ ಮತ್ತು ಉತ್ತಮ ವಿಚಾರಗಳನ್ನು ನೀಡುತ್ತದೆ. ಆದ್ದರಿಂದ ಇದು ಖರ್ಚು ಮತ್ತು ಅಪಾಯದ ಸಂದರ್ಭಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಈ ಸಮಯದಲ್ಲಿ ಯಾವ ಸ್ಥಿತಿ ಮತ್ತು ಗುರುವು ಉತ್ತಮವಾಗಿರುತ್ತಾರೋ ಅವರಿಗೆ ಇದು. ನಿಮ್ಮ ಜಾತಕವು ಸಕಾರಾತ್ಮಕ ಪ್ರಭಾವದಲ್ಲಿದೆ. ಆದಾಗ್ಯೂ ನೀವು ಯಾವುದೇ ಅಡ್ಡ ಪರಿಣಾಮಗಳನ್ನು ಅನುಭವಿಸುತ್ತಿದ್ದರೆ ಹನುಮಂತನನ್ನು ಪೂಜಿಸಿ. ಬೆಳಗ್ಗೆ ಕೇವಲ 2 ಅಥವಾ 3 ನಿಮಿಷ ಧ್ಯಾನ ಮಾಡಿ ಆತ್ಮಾವಲೋಕನ ಮಾಡಿಕೊಂಡರೆ ನಿಮ್ಮ ಹಣೆಬರಹಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ನೀವು ನಿವಾರಿಸುತ್ತೀರಿ. ಈ ವಿಡಿಯೋ ಇಷ್ಟೇ. ಧನ್ಯವಾದಗಳು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಂ ನಮಃ ಶಿವಾಯ.